ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬಿಜೆಪಿ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಇದೆ. ಇವತ್ತಿನ ಸಿಇಸಿ ಸಭೆಯ ನಂತರ ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ. 10 ಕ್ಷೇತ್ರದ ಸಿಂಗಲ್ ನೇಮ್ ಪಟ್ಟಿಗೆ ಕೆಪಿಸಿಸಿ ಸಮ್ಮತಿಯನ್ನ ಸೂಚಿಸಿದೆ. ಕೆಪಿಸಿಸಿ ಕಳಿಸಿದಂತ ಪಟ್ಟಿಗೆ ಸಿಇಸಿ ಸಭೆಯಲ್ಲಿ ಅಂತಿಮ ಮುದ್ರೆ ಬೀಳುತ್ತೆ. ಹೈಕಮಾಂಡ್ ಒಪ್ಪಿಗೆಯ ನಂತರ 10 ಕ್ಷೇತ್ರಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿತ್ತು. ಎರಡನೇ ಪಟ್ಟಿಯಲ್ಲಿ ಅಳೆದು ತೂಗಿ 10 ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್. ಸಿಇಸಿ ಸಭೆಗೆ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಡಿಸಿಎಂ ಡಿಕೆಶಿ. ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳನ್ನ ಘೋಷಣೆ ಮಾಡಿತ್ತು. ಈಗ ಎರಡನೇ ಪಟ್ಟಿ ಏನೇನು ರಿಲೀಸ್ ಆಗತ್ತೆ. 10 ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಬಹಳ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡಿದೆ. ಇನ್ನು ಘೋಷಣೆ ಆಗಿಲ್ಲ. ಎಸ್, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ಗಿರುವಂತಹ ಒಂದು ಸವಾಲು ಅಂತಂದ್ರೆ ಅಭ್ಯರ್ಥಿಗಳ ಕೊರತೆ. ಹಾಗಾಗಿ ಸಚಿವರುಗಳನ್ನು ಕಣಕ್ಕಿಳಿಸಬೇಕು ಅಂತನ್ನುವಂತಹ ಪ್ಲಾನಿಂಗ್ ಆಗ್ತಾ ಇತ್ತು. ಯಾವೊಬ್ಬ ಸಚಿವರು ಕೂಡ ಮುಂದೆ ಬರಲಿಲ್ಲ. ಯಾರೇ ಕೇಳಿದ್ರು ಕೂಡ ಹಿಂದೇಟ್ ಹಾಕ್ತಾ ಇರುವಂಥದ್ದು ಮುಖ್ಯವಾಗಿ ಕಂಡು ಬರ್ತಾ ಇತ್ತು. ಹಾಗಾಗಿ ತಮ್ಮ ತಮ್ಮ ಮಕ್ಕಳನ್ನ ನಿಲ್ಲಿಸುವಂತಹ ಒಂದು ಆಸಕ್ತಿಯನ್ನ ಅವರು ವಹಿಸ್ತಾ ಇರುವಂಥದ್ದು. ಹಾಗಾಗಿ ಯಾರಿಗೆ ಕೊಡ್ತಾರೆ, ಏನ್ ಲೆಕ್ಕಾಚಾರ? ಯಾಕಂದ್ರೆ ಗೆಲುವು ಮಾನದಂಡ ಆಗ್ಬೇಕಾಗತ್ತೆ. ಹಾಗಾಗಿ ನೀವ್ ನಿಲ್ತಾ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೆ ನಾವು ರೆಡಿ ಅನ್ನುವಂಥದ್ದು ಅಷ್ಟು ಸುಲಭ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾಲಿಗೂ ಕೂಡ. ಅಳೆದು ತೂಗಿ ಫೈನಲ್ ಆಗಿ ಇವತ್ತು ಹಾಗಿದ್ರೆ ಇನ್ನು 10 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗತ್ತಾ? ಯಾರಿಗೆ ಅವಕಾಶ ಸಿಗುತ್ತೆ? ಹೈಕಮಾಂಡ್ ಒಪ್ಪಿಗೆಯ ಬಳಿಕ 10 ಕ್ಷೇತ್ರಗಳ ಲಿಸ್ಟ್ ಅನ್ನೇನು ರಿಲೀಸ್ ಮಾಡಲಾಗುತ್ತೆ. ಹೇಗಿರುತ್ತೆ ಅಭ್ಯರ್ಥಿಗಳ ಲಿಸ್ಟ್ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ. ಯಾಕಂದ್ರೆ ಬಿಜೆಪಿ ಯಾರನ್ನ ಕಣಕ್ಕಿಳಿಸ್ತಾ ಇದೆ ಅದನ್ನ ನೋಡಿ ಅದಕ್ಕೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯನ್ನ ಕಾಂಗ್ರೆಸ್ ನಿಲ್ಲಿಸುವಂತಹ ಪ್ಲಾನಿಂಗ್ ಅನ್ನ ನಡೆಸಿತ್ತು. ಈಗ ಯಾವ ರೀತಿಯಲ್ಲಿ ಲೆಕ್ಕಾಚಾರ ನಡೆದು ಏನ್ ನಿರ್ಧಾರ ಆಗತ್ತೆ, ಯಾವೆಲ್ಲ ಸಚಿವರುಗಳ ಮಕ್ಕಳು ಹೊಸ ಮುಖಗಳು ಹಾಗಿದ್ರೆ ಅಖಾಡದಲ್ಲಿ ಇಳಿತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಖರ್ಗೆ ಅಳಿಯ ರಾಧಾಕೃಷ್ಣ ಅವರು ಕಲಬುರಗಿಗೆ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಅವರಿಗೆ ಟಿಕೆಟ್ ಸಿಗೋದು ಪಕ್ಕನಾ? ಇನ್ನು ನಿವೃತ್ತ IAS ಅಧಿಕಾರಿಯಾಗಿರುವಂತಹ ಕುಮಾರ್ ನಾಯಕ್ ರಾಯಚೂರಿನಿಂದ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಅವರಿಗೆ ಅವಕಾಶ ಸಿಗುತ್ತಾ ಅನ್ನೋದಕ್ಕೆ ಇವತ್ತು ಉತ್ತರ ಸಿಗುತ್ತೆ. ಇನ್ನು ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ, ಕಾಂಗ್ರೆಸ್ ಸೇರುವಂತಹ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಲಭಿಸುತ್ತೆ ಎನ್ನುವಂತಹ ಬಲವಾದಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಮಾಜಿ ಸಂಸದ BN ಚಂದ್ರಪ್ಪ ಚಿತ್ರದುರ್ಗದಿಂದ ಸಂಭಾವ್ಯ ಅಭ್ಯರ್ಥಿ. ಲಿಸ್ಟಲ್ಲಿ ಅವರ ಹೆಸರು ಇರುತ್ತಾ ಅನ್ನೋದಕ್ಕೆ ಉತ್ತರ ಇವತ್ತು ಸಿಗುತ್ತೆ. ಎಸ್, ಹೈಕಮಾಂಡ್ ಒಪ್ಪಿಗೆ ನಂತರ ಈ 10 ಕ್ಷೇತ್ರಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಲಾಗುತ್ತೆ. ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಸಂಭಾವ್ಯ ಅಭ್ಯರ್ಥಿಯಾಗಿದ್ದಾರೆ. ಇವತ್ತು ಪಟ್ಟಿ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಮನ್ಸೂರ್ ಅಲಿ ಖಾನ್, ರೆಹಮಾನ್ ಖಾನ್ ಅವರ ಪುತ್ರ, ಇವರ ಹೆಸರು ಕೂಡ ಈಗ ಓಡಾಡ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿ ಇವರ ಹೆಸರು ಕೂಡ ಆ ಪಟ್ಟಿಯಲ್ಲಿ ಇರುತ್ತಾ ಅನ್ನೋದು ಇವತ್ತು ಸಂಜೆ ಒಳಗಡೆ ಗೊತ್ತಾಗುತ್ತೆ. ಶಾಮನೂರು ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಕ್ಷೇತ್ರದಲ್ಲಿ ಇವರ ಹೆಸರು ಕೇಳಿ ಬರ್ತಾ ಇದೆ. ಸಂಭಾವ್ಯ ಅಭ್ಯರ್ಥಿಯರು 10 ಕ್ಷೇತ್ರಕ್ಕೆ ಸಿಂಗಲ್ ನೇಮ್ ಹೆಸರನ್ನ ಫೈನಲ್ ಮಾಡಿದೆ ಈಗಾಗಲೇ ಕಾಂಗ್ರೆಸ್. ರಾಜಶೇಖರ್ ಪಾಟೀಲ್ ಮಾಜಿ ಶಾಸಕರು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಇವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಇದೆ. ಸಭೆಯಲ್ಲಿ ಅಂತಿಮ ಮುದ್ರೆ ಬೀಳುತ್ತೆ. ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ಇವರ ಹೆಸರು ಮುನ್ನೆಲೆಯಲ್ಲಿದೆ. ಸಂಭಾವ್ಯ ಅಭ್ಯರ್ಥಿ ಇವರು. ಪಕ್ಕಾ ರಿಲೀಸ್ ಆಗುವಂತಹ ಪಟ್ಟಿಯಲ್ಲಿ ಈ ನಾಯಕರ ಹೆಸರುಗಳೇ ಇರುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಚಾಮರಾಜನಗರದಿಂದ ಸಂಭಾವ್ಯ ಅಭ್ಯರ್ಥಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.